ಆತ್ಮೀಯ ವೀಕ್ಷಕ ಮಿತ್ರರೇ, ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ಈ ದಿನ ಒಂದು ಭಾರೀ ಲಾಭವಾಗುವಂತಹ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಇಷ್ಟು ದಿನ ನೀವೆಲ್ಲ ಎನ್ಕೇಸ್ಮೆಂಟ್ ಬಗ್ಗೆ ಕೇಳಿದ್ರಿ. ನಿವೃತ್ತಿ ಸೌಲಭ್ಯಗಳು ಎನ್ಕೇಸ್ಮೆಂಟ್ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ರಿ. ಆದರೆ ಈ ದಿನ ಒಂದು ವಿಶೇಷವಾಗಿ ಹಣ ಬರುವಂತಹ ಎನ್ಕೇಸ್ಮೆಂಟ್ ಬಗ್ಗೆ ತಿಳಿಸ್ತೀನಿ. ಅದು ಅರ್ಧ ವೇತನದ ಸಂಬಳ, ಅಂದರೆ ಅರ್ಧ ವೇತನದ ರಜೆಯ ನಗದೀಕರಣ. ಎನ್ಕೇಸ್ಮೆಂಟ್ ಅಲ್ಲ, ಇದು HPL ಎನ್ಕೇಸ್ಮೆಂಟ್. ಇಷ್ಟು ದಿನ ನಾವೆಲ್ಲ ಏನು ತಿಳ್ಕೊಂಡಿದ್ದು ಅಂದರೆ ಮಾತ್ರ ಎನ್ಕೇಸ್ಮೆಂಟ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದು. ಆದರೆ HPL ಕೂಡ ಎನ್ಕೇಸ್ಮೆಂಟ್ ಮಾಡಿ ಹಣವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ. ಎಲ್ಲರಿಗೂ ಬಂಪರ್ ಗಿಫ್ಟ್, ಭಾರೀ ಲಾಭಕರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲರಿಗೂ ಶೇರ್ ಮಾಡಿ. ರಾಜ್ಯ ಸರ್ಕಾರಿ ನೌಕರರು ಹಾಗೂ ರಿಟೈರ್ಡಿಗೆ ಹತ್ತಿರ ಇರೋಂಥವ್ರು, ರಿಟೈರ್ಡ್ ಆಗೋ ಅಂಥವರಿಗೆ ಅರ್ಧ ವೇತನದ ರಜೆ, ಆಫ್ ಪೇ ಲೀವ್, HPL ನಗದೀಕರಣವನ್ನು ಮಾಡ್ಕೊಬೋದು. ಇದಕ್ಕೆ ಸಂಬಂಧಪಟ್ಟಂತೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ. ಈ ಮಾಹಿತಿಗಿಂತ ಮುಂಚಿತವಾಗಿ ನಗದೀಕರಣವನ್ನು ಬಗ್ಗೆ ಹೇಳ್ತಾ, ನಗದೀಕರಣವನ್ನು ಯಾವ ರೀತಿ ಮಾಡ್ಕೊಬೋದು, ಯಾವುದೆಲ್ಲ ನಿಯಮಗಳನ್ನು ಬಳಸಿ ಮಾಡ್ಕೊಳ್ಬೋದು. ಜೊತೆಯಲ್ಲಿ ಅರ್ಧ ವೇತನದ ರಜೆಯನ್ನು ಕೂಡ ನಗದೀಕರಣ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಅದ್ರ ಬಗ್ಗೆ ಕೂಡ ಈ ದಿನ ವಿವರವಾಗಿ ತಿಳ್ಕೊಳ್ತಾ ಹೋಗೋದಾದರೆ, ಸ್ನೇಹಿತರೆ, ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗಳು KCSR ನಿಯಮಗಳ ಪ್ರಕಾರ ಕರ್ನಾಟಕ ಸರ್ಕಾರಿ ನೌಕರರು ತಮ್ಮ ಸರ್ವೀಸಲ್ಲಿ ಯೂಸ್ ಮಾಡ್ದೇ ಉಳಿಸ್ಕೊಂಡಿರೋಂತಹ ಗಳಿಕೆ ರಜೆಯನ್ನು, ಅರ್ನ್ಡ್ ಲೀವನ್ನು ರಿಟೈರ್ಮೆಂಟ್ ಟೈಮಲ್ಲಿ ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅರ್ಹರಿರ್ತಾರೆ. ಇದನ್ನು ಗಳಿಕೆ ರಜೆ ನಗದೀಕರಣ ಎನ್ಕೇಸ್ಮೆಂಟ್ ಅಂತ ಕೂಡ ಕರೀತಾರೆ. ಇದರ ಪ್ರಮುಖ ನಿಯಮಗಳು ಹಾಗೂ ಲೆಕ್ಕಾಚಾರ ಸೂತ್ರಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರಮುಖ ನಿಯಮಗಳು ಅಂತ ಹೇಳಿದರೆ, ಗರಿಷ್ಠ ಮ್ಯಾಕ್ಸಿಮಮ್ ಕ್ಯಾಪ್, ಒಬ್ಬ ಸರ್ಕಾರಿ ನೌಕರನು ತನ್ನ ಎಂಟೈರ್ ಸರ್ವಿಸಲ್ಲಿ ಗರಿಷ್ಠ 300 ಗಳಿಕೆ ರಜೆಯನ್ನು ಮಾತ್ರ ನಗದೀಕರಣ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸ್ನೇಹಿತರೆ, ಎನ್ಕೇಸ್ಮೆಂಟು ಪ್ರತಿ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ 30 ಸಿಗುತ್ತೆ. ಅಂದರೆ 10 ವರ್ಷದ್ದು ಮಾಡ್ಕೊಬೋದು. ಉಳಿದದ್ದೇನು ಅದನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಪ್ರತಿ ವರ್ಷ 15 ELಗಳನ್ನು ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಈ ನಗದೀಕರಣಕ್ಕಾಗಿ ಜಮೆ ಮಾಡಲಾದಂತಹ ಅವಕಾಶ ಇದೆ. 300 ದಿನಗಳಿಗಿಂತ ಹೆಚ್ಚಿನ ರಜೆಗಳಿದ್ದರೆ ಅದು ಲ್ಯಾಪ್ಸ್ ಆಗಿ ಹೋಗುತ್ತೆ. ಅದನ್ನು ನೀವು ರಜೆ ಹೋಗಿ ಯೂಸನ್ನು ಮಾಡ್ಕೊಬೋದು, ಅಥವಾ ಹಾಗೆ ಲ್ಯಾಪ್ಸ್ ಆಗಿ ಹೋಗುತ್ತೆ. ಯಾವಾಗ ಲಭ್ಯ ಆಗುತ್ತೆ ಈ ಸೌಲಭ್ಯಗಳು ಅಂತ ಹೇಳಿದರೆ, ನಿವೃತ್ತಿ ಹೊಂದಿದಾಗ, ಅಥವಾ ಸ್ವಯಂ ನಿವೃತ್ತಿ VRS ಅನ್ನು ಪಡ್ಕೊಂಡಾಗ, ಅಥವಾ ಸೇವೆಗೆ ರಿಸೈನ್ ಮಾಡಿದಂಥ ಸಮಯದಲ್ಲಿ, ಸೇವೆಯಲ್ಲಿದ್ದಾಗಲೇ LTC ಯೋಜನೆ ಅಡಿಯಲ್ಲಿ ನಿಯಮಿತವಾಗಿ, ಅಂದರೆ 10 ರಜೆ ಕೆಲವರಿಗಿದೆ, ಕೆಲವು ಡಿಪಾರ್ಟ್ಮೆಂಟಲ್ಲಿ 15 ರಜೆಯನ್ನು ಪ್ರತಿ ವರ್ಷ ಎನ್ಕೇಸ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಈ ಎನ್ಕೇಸ್ಮೆಂಟ್ ಮಾಡ್ಕೊಳ್ತೀವಲ್ಲ 300 ರಜೆಗಳನ್ನು, ಆ 300 ರಜೆಗಳಲ್ಲಿ ಅಲ್ಲೂ ಒಂದು ಬೆನಿಫಿಟ್ ಇದೆ. ಏನು, ಸರ್ಕಾರಿ ನೌಕರರು ನಿವೃತ್ತಿಯ ಸಮಯದಲ್ಲಿ ಗಳಿಕೆ ರಜೆಯನ್ನು ನಗದೀಕರಣವನ್ನು ಸಂಪೂರ್ಣ ಮೊತ್ತ ಏನು ಪಡ್ಕೊಳ್ತೀವಲ್ಲ 300 ದಿನದ್ದು, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇರೋದಿಲ್ಲ. ಇನ್ಕಮ್ ಟ್ಯಾಕ್ಸಿಂದ ವಿನಾಯಿತಿ, 100% ವಿನಾಯಿತಿ ಇರುತ್ತೆ. ಟ್ಯಾಕ್ಸ್ ಫ್ರೀ ಇರುತ್ತೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ 10(10)(A)(I) ಅಡಿಯಲ್ಲಿ ಸಂಪೂರ್ಣ 100% ನಿಮಗೆ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ನು ಇರುತ್ತೆ. ಈ ನಗದೀಕರಣದ ಸೂತ್ರ ಏನು, ಯಾವ ರೀತಿ ನಗದೀಕರಣವನ್ನು ಮಾಡ್ಕೊಬೋದು, ಯಾವ ತಿಂಗಳ ಸಂಬಳವನ್ನು ನಗದೀಕರಣ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಅಂತ ನೋಡೋದಾದರೆ, ಗಳಿಕೆ ರಜೆ ನಗದೀಕರಣವನ್ನು ಏನು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾನೋ ಅವನು ಕೊನೆಯ ತಿಂಗಳ, ಅಂದರೆ ರಿಟೈರ್ಡ್ ಆಗೋ ತಿಂಗಳಲ್ಲಿ
ಏನು ವೇತನವನ್ನು ಪಡಿತಾ ಇರ್ತಾನೆ ಅದರಲ್ಲಿ ಮೂಲ ವೇತನ ಬೇಸಿಕ್ ಪೇ ಹಾಗೂ ಆ ಟೈಮಲ್ಲಿ ಏನು ಚಾಲ್ತಿಯಲ್ಲಿರುತ್ತೆ ಡಿ ಎ ತುಟ್ಟಿ ಭತ್ಯೆ ಡಿಯರಿಂಗ್ ಅಲೋವೆನ್ಸನ್ನು ಸೇರಿಸಿ ಲೆಕ್ಕಾಚಾರವನ್ನು ಹಾಕ್ತಾರೆ. ಇಲ್ಲೊಂದು ಸೂತ್ರವನ್ನು ಕೊಟ್ಟಿದ್ದೀನಿ ನೋಡ್ಬೋದು. ಇಲ್ಲಿ ಬೇಸಿಕ್ಕು ಪ್ಲಸ್ಸು ಡಿ ಎ ಸೇರಿಸಿ ಇಂಟು 300 ಡಿವೈಡೆಡ್ ಬೈ 30 ಮಾಡ್ಕೊಂಡಾಗ ನಮಗೆ ಅದರ ಲೆಕ್ಕ ಸಿಗತ್ತೆ, ಎಷ್ಟು ಅಮೌಂಟ್ ಸಿಗತ್ತೆ ಅಂತ. ಒಟ್ಟಾರೆ ಮಾಸಿಕ ವೇತನವನ್ನು 30 ದಿನಗಳಿಗೆ ಭಾಗಿಸಿದ್ರೆ 1 ದಿನದ ವೇತನವನ್ನು ಕೌಂಟ್ ಮಾಡುತ್ತೆ. ಲೆಕ್ಕಾಚಾರಕ್ಕೆ ಮನೆ ಬಾಡಿಗೆ ಭತ್ಯೆ HRA ಹಾಗೂ ಇತರೆ ಯಾವುದೇ ಭತ್ಯೆಗಳು ಸೇರೋದಿಲ್ಲ. ಹಾರ್ಡ್ಶಿಪ್ ಅಲೋವೆನ್ಸ್ ಇರ್ಬೋದು, ಹಿಲ್ ಅಲೋವೆನ್ಸ್ ಇರ್ಬೋದು, ಡಿ ಎ ಸೇರುತ್ತೆ ಮತ್ತು ಟಿ ಎ. ಈ ಅಲೋವೆನ್ಸ್ಗಳು ಯಾವುದು ಪರಿಗಣಿಸಲ್ಲ. ಓನ್ಲಿ ಬೇಸಿಕ್ಕು ಆ್ಯಂಡು ಡಿ ಎ ಮಾತ್ರ ಪರಿಗಣಿಸೋಕ್ಕೆ ಅವಕಾಶಗಳಿದೆ. ಒಂದು ಉದಾಹರಣೆಗಾಗಿ ನೋಡಿದ್ರೆ, ಒಂದು ಎಕ್ಸಾಂಪಲ್ ನೋಡೋದಾದರೆ, ಒಬ್ಬ ನೌಕರನ ಮೂಲ ವೇತನ ಬೇಸಿಕ್ಕು ಒಂದು 60,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ 50% ಡಿ ಎ ಅಂದರೆ 30,000 ರೂಪಾಯಿ ಚಾಲ್ತಿ ಇರುವಂಥ ಅಂದರೆ 30,000 ರೂಪಾಯಿ ಆಗತ್ತೆ. ಖಾತೆಯಲ್ಲಿರುವ ಬಾಕಿ ಗಳಿಕೆ ರಜೆ EL ಎನ್ಕೇಸ್ಮೆಂಟ್ಗೆ ಇರುವಂಥದ್ದು 300. ಮ್ಯಾಕ್ಸಿಮಮ್ ಕ್ಯಾಪ್ ಇರೋದೆ 300. 1 ದಿನದ ಲೆಕ್ಕಾಚಾರದ ಪ್ರಕಾರ ಒಟ್ಟು ಮಾಸಿಕ ವೇತನ ಬೇಸಿಕ್ಕು ಮತ್ತು ಡಿ ಎ ಸೇರಿ 90,000 ಆಗತ್ತೆ. ಬೇಸಿಕ್ಕು 60,000, ಡಿ ಎ 30,000 ಸೇರಿದ್ರೆ 60,000 ಆಗತ್ತೆ. 1 ದಿನದ ವೇತನ ಅದನ್ನು 1 ದಿನದ ವೇತನ ಅಂದರೆ 90,000 ರೂಪಾಯಲ್ಲಿ ಡಿವೈಡೆಡ್ ಬೈ 30 ಮಾಡಿದ್ರೆ 3,000 ರೂಪಾಯಿ ಪರ್ ಡೇ. 3,000 ರೂಪಾಯಿ ಪರ್ ಡೇ ನಿಮ್ಮ ವೇತನ ಆಗತ್ತೆ. ಎರಡನೇ ಸೂತ್ರ ಏನು ಅಂತ ಹೇಳಿದರೆ 3,000 ಇಂಟು ಭಾರಿ ಈಸಿ ಇದೆ. 3,000 ಇಂಟು 300 ಅಂದರೆ 9 ಲಕ್ಷ ರೂಪಾಯಿ ನೀವು ನಗದೀಕರಣ EL ಎನ್ಕೇಸ್ಮೆಂಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ನೌಕರನಿಗೆ ನಿವೃತ್ತಿಯ ಸಮಯದಲ್ಲಿ ಗಳಿಕೆ ರಜೆ ನಗದೀಕರಣದಿಂದಾಗಿ ಒಟ್ಟು 9 ಲಕ್ಷ ರೂಪಾಯಿ ದುಡ್ಡು ಸಿಗತ್ತೆ ಅಂದ್ಕೊಳ್ಳಿ. ಈ 9 ಲಕ್ಷ ರೂಪಾಯಿಗಳಿಗೆ ಪೂರ್ಣವಾಗಿ ಇನ್ಕಮ್ ಟ್ಯಾಕ್ಸು ರಹಿತವಾಗಿರುತ್ತೆ. ಅದ್ರ ಜೊತೆ ಕೆಲವರು ಕೇಳ್ಬೋದು, EL ಎನ್ಕೇಸ್ಮೆಂಟ್ ಮಾಡೋಂಥ ಸಮಯದಲ್ಲಿ HPL ಅರ್ಧ ವೇತನದ ರಜೆ ಆಫ್ ಪೇ ಲೀವನ್ನು ನಗದೀಕರಣ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆಯಾ? ನಿಯಮದಲ್ಲಿ ಏನು ತಿಳಿಸಿದೆ ಅಂತ ಹೇಳೋದಾದರೆ, ಒಬ್ಬ ಸರ್ಕಾರಿ ನೌಕರನು ತನ್ನ ಖಾತೆಯಲ್ಲಿ EL 300 ದಿನಗಳಿಗಿಂತ ಕಡಿಮೆ ಇದೆ. ಅಲ್ಲಿ ಕಂಡೀಷನ್ ಇದೆ, ನಿಮ್ಮ EL 300 ದಿನಕ್ಕಿಂತ ಏನಾದರೂ ಕಡಿಮೆ ಇದ್ದಂಥ ಪಕ್ಷದಲ್ಲಿ ಎಲ್ಲರಿಗೂ ಸಿಗೋದಿಲ್ಲ. 300ಕ್ಕಿಂತ ಜಾಸ್ತಿ ಇದ್ದವರಿಗೆ ಅವರಿಗೆ EL ಎನ್ಕೇಸ್ಮೆಂಟ್ ಆಗತ್ತೆ. 300ಕ್ಕಿಂತ ಕಡಿಮೆ ಇತ್ತಪ್ಪ, ಒಂದು 180, 190, 200, 250 ಇತ್ತು. ಇಂತಹ ಸಮಯದಲ್ಲಿ ಆ ಕೊರತೆಯನ್ನು ತುಂಬಲು ಖಾತೆಯಲ್ಲಿ ಬಾಕಿ ಇರುವಂತಹ ಅರ್ಧ ವೇತನದ ರಜಾ HPL ಅನ್ನು ಬಳಸ್ಕೊಳ್ಳಲು ಅವಕಾಶ ಇದೆ. ಆದರೆ EL ಮತ್ತು HPL ಎರಡನ್ನೂ ಸೇರಿಸಿದ್ರೆ 300 ದಿನಕ್ಕಿಂತ ಮೀರೋ ಹಾಗಿಲ್ಲ. ಅಂದರೆ ಬೈ ಚಾನ್ಸು ನಿಮ್ಮ EL ಒಂದು 200 ಇತ್ತು, HPL ಒಂದು 100 ಸೇರಿಸ್ಕೊಂಡಾಗ 300 ಆಗತ್ತೆ. ಆ HPL ಅನ್ನು ಕೂಡ ಫುಲ್ಲು ಸ್ಯಾಲ್ರಿ ಆಗಿ ಮಾಡ್ಕೊಬೋದು. ಕಮಿಟೆಡ್ ಲೀವ್ ಅಂತ ಕರೀತಾರೆ. 10 ದಿನಗಳನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡತ್ತೆ. ಹಾಗಾಗಿ ಏನು ಅರ್ಧ ವೇತನದ ರಜೆಯನ್ನು ನಗದೀಕರಣ ಮಾಡ್ಕೊಳ್ಬೋದಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಯಮದಲ್ಲಿ ಅವಕಾಶಗಳಿದೆ. ಯಾರೆಲ್ಲ EL 300 ದಿನ ಇರೋದಿಲ್ಲ ಅಂಥವರು ಇದನ್ನು ಉಪಯೋಗವನ್ನು ಪಡ್ಕೊಬೋದು ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರಿಗೆಲ್ಲ KCSR ನಿಯಮ ಹಾಗೂ ಇತರೆ ನಿಯಮಗಳು ಸೌಲಭ್ಯಗಳ ಬಗ್ಗೆ ಮಾಹಿತಿ ಬೇಕೋ ಅವರೆಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.